ಹಾಯ್ ಫ್ರೆಂಡ್ಸ್, ಟ್ರೆಂಡಿಂಗ್ ಆರ್ಟ್ಸಿಗೆ ಸ್ವಾಗತ. ಸಿಲ್ಕ್ ಥ್ರೆಡ್ಡನ್ನು 6 ಎಳೆ ಮಾಡಿ ಬಟ್ಟೆಗೆ ಲಾಕ್ ಮಾಡಿ. ಈಗ 3 ಚೈನು ಹಾಕಿ ಅದು ಎಲ್ಲಿಗೆ ಬರುತ್ತೆ ನೋಡಿ ಸರಿಯಾಗಿ ಬಟ್ಟೆಗೆ ಲಾಕ್ ಮಾಡಿ. ಪುನಃ 3 ಚೈನು ಹಾಕಿ ಬಟ್ಟೆಗೆ ಲಾಕ್ ಮಾಡಿ. ಪ್ರಾರಂಭದಲ್ಲಿ ಮತ್ತು ಅಂತ್ಯದಲ್ಲಿ 3 ಚೈನು 3 ಸಲ ಹಾಕಬೇಕು. ಮಧ್ಯದಲ್ಲಿ 3 ಚೈನು 5 ಸಲ ಹಾಕಬೇಕು. 3 ಚೈನು 3 ಸಲ ಆದಮೇಲೆ ಒಂದು ಬೀಡ್ಸನ್ನು ಹಾಕಿ ಬೀಡ್ಸನ್ನು ಲಾಕ್ ಮಾಡಿ. ಅದು ಎಲ್ಲಿಗೆ ಬರುತ್ತೆ ನೋಡಿ ಸರಿಯಾಗಿ ಬಟ್ಟೆಗೆ ಲಾಕ್ ಮಾಡಿ. ಈಗ 3 ಚೈನು ಅದು ಎಲ್ಲಿಗೆ ಬರುತ್ತೆ ನೋಡಿ ಬಟ್ಟೆಗೆ ಲಾಕ್ ಮಾಡಿ. ಇಲ್ಲಿ ಮಧ್ಯದಲ್ಲಿ 3 ಚೈನು 5 ಸಲ ಹಾಕಬೇಕು. ಈಗ 2 ಸಲ ಆಗಿದೆ. ಮೂರು ಸಲ, 4 ಸಲ, 3 ಚೈನು 5 ಸಲ ಹಾಕಬೇಕು. ಆದ ನಂತರ ಬೀಡ್ಸನ್ನು ಹಾಕಿ ಲಾಕ್ ಮಾಡಿ. ಬಟ್ಟೆಗೆ ಲಾಕ್ ಮಾಡಿ. ಈಗ ಪುನಃ 3 ಚೈನು 5 ಸಲ ಹಾಕಬೇಕು ಮತ್ತು ಬೀಡ್ಸ್ ಹಾಕಬೇಕು. ಇದೇ ಪ್ಯಾಟರ್ನನ್ನು ಕಂಟಿನ್ಯೂ ಮಾಡಿ. ಫಸ್ಟ್ನೇ ಸ್ಟೆಪ್ ಕಂಪ್ಲೀಟ್ ಆದ ಮೇಲೆ ಹೀಗೆ ಕಾಣುತ್ತೆ. ಅಂತ್ಯದಲ್ಲಿ 3 ಚೈನು 3 ಸಲ ಹಾಕಿ ಒಂದು ಚೈನ್ ಹಾಕಿ ಥ್ರೆಡ್ಡನ್ನು ಲಾಕ್ ಮಾಡಿ ಕಟ್ ಮಾಡಲಾಗಿದೆ. ಪ್ರಾರಂಭದಲ್ಲಿ ಪುನಃ ಜಾಯಿನ್ ಮಾಡಲಾಗಿದೆ. ಬಟ್ಟೆಗೆ ಹೀಗೆ ಲಾಕ್ ಮಾಡ್ಕೊಳ್ಳಿ ಪ್ರಾರಂಭದಲ್ಲಿ. ಈಗ 3 ಚೈನು ಹಾಕಿ ಫಸ್ಟ್ ಇಲ್ಲಿ ನಾವು ಬಟ್ಟೆಗೆ ಲಾಕ್ ಮಾಡಿದ್ವಲ್ಲ ಅದರ ಮೇಲ್ಗಡೆ ಇಲ್ಲಿ ಚೈನ್ ಇರುತ್ತೆ, ಅಲ್ಲಿ ಲಾಕ್ ಮಾಡಿ. ಪುನಃ 3 ಚೈನು ಹಾಕಿ ಇಲ್ಲಿ ಸೆಕೆಂಡ್ ಲಾಕ್ ಇರುತ್ತಲ್ವ ಅಲ್ಲಿ, ಅಂದರೆ ಬಟ್ಟೆಗೆ ಲಾಕ್ ಮಾಡಿದ್ವಲ್ಲ ಅದರ ಮೇಲಿನ ಚೈನಿನಲ್ಲಿ ಲಾಕ್ ಮಾಡಿ. ಈಗ ಇಲ್ಲಿಂದನೇ ಕ್ರೋಶಾ ಮೇಲೆ 2 ಸಲ ಥ್ರೆಡ್ ತೆಗೆದುಕೊಂಡು ಬೀಡ್ಸ್ ಹಿಂದ್ಗಡೆ ಲಾಕ್ ಮಾಡಿದ ಥ್ರೆಡ್ ಇದೆ ಅಲ್ವಾ, ಇಲ್ಲಿಂದ ಇದಕ್ಕೆ ತ್ರಿಬಲ್ ಕ್ರೋಶಾ ಹಾಕಿ. ಹೀಗೆ 4 ಸಲ ಕ್ರೋಶಾ ಮೇಲೆ ಥ್ರೆಡ್ ಇರುತ್ತೆ. ಮೊದಲು 2 ಸಲ 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, ನಂತರ 2 ಥ್ರೆಡ್ಡಿನಿಂದ, ನಂತರ 2 ಥ್ರೆಡ್ಡಿನಿಂದ. ಎರಡು ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, ನಂತರ 2 ಥ್ರೆಡ್ಡಿನಿಂದ. ಹೀಗೆ ಒಂದು ಬೀಡ್ಸಿಗೆ ಎಷ್ಟು ತ್ರಿಬಲ್ ಕ್ರೋಶಾ ಆಗುತ್ತೆ ಅನ್ನೋದು ಕೌಂಟ್ ಮಾಡಿ ಎಲ್ಲ ಬೀಡ್ಸಿಗೂ ಅಷ್ಟೇ ತ್ರಿಬಲ್ ಕ್ರೋಶಾ ಹಾಕಿ.
ಕ್ರೋಶಾ ಮೇಲೆ 2 ಸಲ ಥ್ರೆಡ್ ತೆಗೆದುಕೊಂಡು ಬೀಡ್ಸ್ ಹಿಂದ್ಗಡೆ ಲಾಕ್ ಮಾಡಿದ ಥ್ರೆಡ್ಡಿನಲ್ಲಿ ಹೋಗಿ ಹೀಗೆ 4 ಸಲ ಇರುತ್ತೆ. ಮೊದಲು 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 3 ಸಲ ಆಗುತ್ತೆ. ನಂತರ 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2 ಇರುತ್ತೆ. 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ. ಹೀಗೆ ಬೀಡ್ಸ್ ಕಂಪ್ಲೀಟ್ ಆಗುವವರೆಗೆ ತ್ರಿಬಲ್ ಕ್ರೋಶಾ ಹಾಕಿ. ಹೀಗೆ 14 ತ್ರಿಬಲ್ ಕ್ರೋಶಾ ಆಗಿದೆ. ಈಗ ಇಲ್ಲಿ 3 ಚೈನು ಹಾಕಿ ಲಾಕ್ ಮಾಡಿದ್ವಲ್ಲ ಬಟ್ಟೆಗೆ, ಬೀಡ್ಸ್ ಆದಮೇಲೆ 3 ಚೈನು ಹಾಕಿ ಬಟ್ಟೆಗೆ ಲಾಕ್ ಮಾಡಿದ್ವಲ್ಲ, ಅಲ್ಲಿ ಮೇಲಿನ ಚೈನಲ್ಲಿ ಲಾಕ್ ಮಾಡಿ. ಈಗ 3 ಚೈನು ಹಾಕಿ ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿದ ಚೈನ್ ಇರುತ್ತಲ್ವ ಮೇಲ್ಗಡೆ, ಅಲ್ಲಿ ಲಾಕ್ ಮಾಡಿ. ಮೂರು ಚೈನು ಹಾಕಿ ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿದ ಮೇಲ್ಗಡೆ ಚೈನ್ ಇರುತ್ತಲ್ವ ಅಲ್ಲಿ ಲಾಕ್ ಮಾಡಿ. ಇನ್ನೊಂದು ಸಲ 3 ಚೈನು ಹಾಕಿ ಲಾಕ್ ಮಾಡಿ. ಈಗ ಇಲ್ಲಿ 3 ಚೈನ್ ಇರುತ್ತಲ್ವ, ಇದನ್ನು ಬಿಟ್ಟು ಇಲ್ಲಿಂದನೇ ಕ್ರೋಶಾ ಮೇಲೆ 2 ಸಲ ಥ್ರೆಡ್ ತೆಗೆದುಕೊಂಡು ಇಲ್ಲಿ ಬೀಡ್ಸ್ ಲಾಕ್ ಮಾಡಿದ ಥ್ರೆಡ್ ಇರುತ್ತಲ್ವ, ಇಲ್ಲಿಂದ ಹೀಗೆ ಥ್ರೆಡ್ಡನ್ನು ತೆಗೆದುಕೊಂಡು ಬನ್ನಿ. ಈಗ ಕ್ರೋಶಾ ಮೇಲೆ 4 ಸಲ ಥ್ರೆಡ್ ಇರುತ್ತೆ. ಮೊದಲು 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, ನಂತರ 2 ಥ್ರೆಡ್ಡಿನಿಂದ, ನಂತರ 2 ಥ್ರೆಡ್ಡಿನಿಂದ. ಹೀಗೆ 14 ತ್ರಿಬಲ್ ಕ್ರೋಶಾ ಹಾಕಿ. ಹೀಗೆ 14 ತ್ರಿಬಲ್ ಕ್ರೋಶಾ ಹಾಕಿ ಈ ರೀತಿಯಾಗಿ ಲಾಕ್ ಮಾಡಿ. ಇದೇ ಪ್ಯಾಟರ್ನನ್ನು ಕಂಟಿನ್ಯೂ ಮಾಡಿ. ಸೆಕೆಂಡನೇ ಸ್ಟೆಪ್ ಕಂಪ್ಲೀಟ್ ಆದ ಮೇಲೆ ಹೀಗೆ ಕಾಣುತ್ತೆ. ಇಲ್ಲಿ ಇನ್ನೊಂದು ಕಲರ್ ಥ್ರೆಡ್ಡನ್ನು ಪ್ರಾರಂಭದಲ್ಲಿ ಲಾಕ್ ಮಾಡಿದ್ದೇನೆ. ಈಗ 3 ಚೈನು ಹಾಕಿ ಇಲ್ಲಿ ಲಾಕ್ ಮಾಡಿದಿತ್ತಲ್ವ ಫಸ್ಟ್ನೇದು, 3 ಚೈನ್ ಆದಮೇಲೆ ಅಲ್ಲಿ ಲಾಕ್ ಮಾಡಿ. ಪುನಃ 3 ಚೈನು ಹಾಕಿ ಇಲ್ಲಿ ಲಾಕ್ ಮಾಡಿದ್ವಲ್ಲ ಅಲ್ಲಿ ಲಾಕ್ ಮಾಡಿ. ಈಗ ಇಲ್ಲಿ ತ್ರಿಬಲ್ ಕ್ರೋಶಾ ಹಾಕಿದ್ವಲ್ಲ, ಫಸ್ಟ್ ಇಲ್ಲೊಂದು ಸಿಂಗಲ್ ಲಾಕ್ ಮಾಡಿ. ಈಗ ಮೀಡಿಯಂ ಸೈಜ್ ಮೆಟಲ್ ಬೀಡ್ಸನ್ನು ಹಾಕಿ ಥ್ರೆಡ್ಡಿನಲ್ಲಿ ಹಾಕಿದ ನಂತರ ಇಲ್ಲಿ ತ್ರಿಬಲ್ ಕ್ರೋಶಾ ಹಾಕಿದ್ವಲ್ಲ, ಈ ಕಂಬದ ಮಧ್ಯದಲ್ಲಿ, ಚೈನಲ್ಲ ಕಂಬದ ಮಧ್ಯದಲ್ಲಿಂದ ಹೋಗಿ ಲಾಕ್ ಮಾಡಿ. ಎರಡು ಕಂಬದ ಮಧ್ಯದಲ್ಲಿಂದ ಹೋಗಿ ಹೀಗೆ ಬೀಡ್ಸ್ನ ಲಾಕ್ ಮಾಡಿ. ಪುನಃ ಮತ್ತೊಂದು ಬೀಡ್ಸನ್ನು ಹಾಕಿ ಎರಡು ಕಂಬದ ಮಧ್ಯದಲ್ಲಿಂದ ಹೋಗಿ ಲಾಕ್ ಮಾಡಿ. ಪುನಃ ಮತ್ತೊಂದು ಬೀಡ್ಸನ್ನು ತಗೊಳ್ಳಿ. ಥ್ರೆಡ್ಡಿನಲ್ಲಿ ಹಾಕಿ
2 ತ್ರಿಬಲ್ ಕ್ರೋಶ ಕಂಬದ ಮಧ್ಯದಲ್ಲಿ ಹೋಗಿ ಹೀಗೆ ಲಾಕ್ ಮಾಡಿ. ಇದೇ ಪ್ಯಾಟರ್ನನ್ನು ಕಂಟಿನ್ಯೂ ಮಾಡಿ. ಆರ್ಚ್ ಕಂಪ್ಲೀಟಾಗಿ ಹೀಗೆ ಬೀಡ್ಸ್ ಹಾಕಿ 2 ಕಂಬಗಳ ಮಧ್ಯದಲ್ಲಿಂದ ಹೋಗಿ ಬೀಡ್ಸ್ನ ಲಾಕ್ ಮಾಡಬೇಕು. ಇದೇ ರೀತಿಯಾಗಿ ಕಂಟಿನ್ಯೂ ಮಾಡಿ. ಹೀಗೆ ಎಲ್ಲ ಕಂಬಗಳ ಮಧ್ಯದಲ್ಲಿ ಈ ರೀತಿ ಬೀಡ್ಸ್ ಹಾಕಿ ಇಲ್ಲಿ ಪ್ರಾರಂಭದಲ್ಲಿ ಮತ್ತು ಅಂತ್ಯದಲ್ಲಿ ಹಾಗೆ ಲಾಕ್ ಮಾಡ್ಕೊಳ್ಳಿ. 14 ತ್ರಿಬಲ್ ಕ್ರೋಶಾಗೆ 12 ಬೀಡ್ಸ್ ಆಯಿತು. ಈಗ 3 ಚೈನು ಹಾಕಿ ಇಲ್ಲಿ ಪ್ರಾರಂಭದಲ್ಲಿ ಮತ್ತು ಅಂತ್ಯದಲ್ಲಿ ಹಾಗೆ ಲಾಕ್ ಮಾಡಿದ್ದಕ್ಕೆ ಇದು 12 ಬೀಡ್ಸ್ ಆಯಿತು. ಈಗ 3 ಚೈನು ಹಾಕಿ 1 2 3 ಇಲ್ಲಿ ಲಾಕ್ ಮಾಡಿದ್ವಲ್ಲ ಅಲ್ಲಿ ಲಾಕ್ ಮಾಡಿ ಪುನಃ 3 ಚೈನು ಇಲ್ಲಿ ಲಾಕ್ ಮಾಡಿ ಪುನಃ 3 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡದಲ್ಲಿ ಲಾಕ್ ಮಾಡಿ ಪ್ರಾರಂಭದಲ್ಲಿ ಈ ತ್ರಿಬಲ್ ಕ್ರೋಶಾದ ಮಧ್ಯದಲ್ಲಿ ಹೋಗಿ ಹಾಗೆ ಲಾಕ್ ಮಾಡಿ. ಈಗ ಬೀಡ್ಸ್ ಹಾಕಿ ಬೀಡ್ಸ್ ಹಾಕಿದ ನಂತರ 2 ತ್ರಿಬಲ್ ಕ್ರೋಶ ಕಂಬಗಳ ಮಧ್ಯದಲ್ಲಿಂದ ಹೋಗಿ ಲಾಕ್ ಮಾಡಿ. ಇದೇ ರೀತಿಯಾಗಿ ಆರ್ಚ್ ಕಂಪ್ಲೀಟ್ ಆಗಿ ಬೀಡ್ಸ್ನ ಹಾಕಿ ಲಾಕ್ ಮಾಡಿ. ಹೀಗೆ ಕಂಟಿನ್ಯೂ ಮಾಡಿ. ಮೂರನೇ ಸ್ಟೆಪ್ ಕಂಪ್ಲೀಟ್ ಆದ ಮೇಲೆ ಹೀಗೆ ಕಾಣುತ್ತೆ. ಇಲ್ಲಿ ಸಿಲ್ಕ್ ಥ್ರೆಡನ್ನು ಒಂದು ಲಾಕ್ ಮಾಡಿ ಕಟ್ ಮಾಡಿ ಪ್ರಾರಂಭದಲ್ಲಿ ಪುನಃ ಜಾಯಿನ್ ಮಾಡಲಾಗಿದೆ. ಈಗ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಈ ಥರ. ಈಗ 3 ಚೈನು ಹಾಕಿ ಇಲ್ಲಿ ಲಾಕ್ ಮಾಡಿದ್ವಲ್ಲ ಬ್ಲೂ ಒಂದು ಅದರ ಮೇಲಿನ ಚೈನಿನಲ್ಲಿ ಲಾಕ್ ಮಾಡಿ ಕ್ರೋಶಾ ಮೇಲೆ ಒಂದು ಸಲ ಥ್ರೆಡ್ ತೆಗೆದುಕೊಂಡು ಇಲ್ಲಿ ಹಾಕಿದ್ವಲ್ಲ ಫಸ್ಟು ಇಲ್ಲಿ ಪ್ಲೇಸಲ್ಲಿ ಡಬಲ್ ಕ್ರೋಶಾ ಹಾಕಿ 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ. ಈಗ 3 ಚೈನು ಹಾಕಿ 1 2 3 ನಂತರ ಒಂದು ಮೀಡಿಯಮ್ ಸೈಜ್ ಬೀಡ್ಸ್ ಹಾಕಿ ಇಲ್ಲಿ ಡಬಲ್ ಕ್ರೋಶಾ ಹಾಕಿದ್ವಲ್ಲ ಆ ಕಂಬದ ಹೀಗೆ ಮಧ್ಯದಲ್ಲಿ ಹೋಗಿ ಲಾಕ್ ಮಾಡಿ ಪುನಃ ಮತ್ತೊಮ್ಮೆ ಲಾಕ್ ಮಾಡಿ ಹೀಗೆ ಆಗುತ್ತೆ. ಈಗ ಕ್ರೋಶಾ ಮೇಲೆ ಒಂದು ಸಲ ಥ್ರೆಡ್ ತೆಗೆದುಕೊಂಡು ಇಲ್ಲಿ ನೆಕ್ಸ್ಟ್ ಬೀಡ್ಸ್ ಇದೆ ಅಲ್ವಾ, ಬೀಡ್ಸದ್ದು ಈ ಸೈಡ್ ಹೋಗೋಣ. ಬೀಡ್ಸ್ ಈ ಮಧ್ಯದಲ್ಲಿ ಬರುತ್ತೆ. ಹೀಗೆ 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ. ಡಬಲ್ ಕ್ರೋಶಾ ಹಾಕಿ 3 ಚೈನ್ ಹಾಕಿ 1 2 3 ಈ 3 ಚೈನ್ ಹಾಕೋದು ಒಂದು ಸ್ವಲ್ಪ ಟೈಟ್ ಆಗಿರಬೇಕು. ನಂತರ ಒಂದು ಬೀಡ್ಸ್ ಹಾಕಿ ಇದು ಡಬಲ್ ಕ್ರೋಶಾ ಹಾಕಿದ್ದು ಕಂಬ ಇರುತ್ತಲ್ವ ಅದಕ್ಕೆ ಲಾಕ್ ಮಾಡಿ ಲಾಕ್ ಮಾಡಿದ ನಂತರ ಪುನಃ ಮತ್ತೊಮ್ಮೆ ಲಾಕ್ ಮಾಡಬೇಕು.
ಈ ರೀತಿ ಆಗುತ್ತೆ. ಪುನಃ ಕ್ರೋಶಾ ಮೇಲೆ ಥ್ರೆಡನ್ನು ತೆಗೆದುಕೊಂಡು ಬೀಡ್ಸನ್ನು ಹೀಗೆ ಇಲ್ಲಿ ಬೀಡ್ಸ್ ಇರುತ್ತಲ್ವ, ಈ ಎಡ್ಜಲ್ಲಿ ಹೋಗಿ ನಾವು ಹೀಗೆ ಥ್ರೆಡನ್ನು ತಂದಾಗ ಬೀಡ್ಸು ಮಧ್ಯದಲ್ಲಿ ಬರುತ್ತೆ. 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ. ಈಗ 3 ಚೈನ್ ಹಾಕಿ, ಒಂದು ಬೀಡ್ಸ್ ಹಾಕಿ, ಡಬಲ್ ಕ್ರೋಶಾ ಹಾಕಿದ ಕಂಬಕ್ಕೆ ಲಾಕ್ ಮಾಡಿ, ಪುನಃ ಮತ್ತೊಮ್ಮೆ ಲಾಕ್ ಮಾಡಿ. ಕ್ರೋಶಾ ಮೇಲೆ ಥ್ರೆಡ್ ತೆಗೆದುಕೊಂಡು ಬೀಡ್ಸ್ನ ಈ ಎಡ್ಜಿನಲ್ಲಿ ಹೋಗಿ ಹೀಗೆ ಥ್ರೆಡನ್ನು ತೆಗೆದುಕೊಂಡು ಬನ್ನಿ. ಈಗ 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ. 3 ಚೈನ್ ಹಾಕಿ, ಒಂದು ಬೀಡ್ಸ್ ಹಾಕಿ, ಇದು ಡಬಲ್ ಕ್ರೋಶಾ ಹಾಕಿದ ಕಂಬಕ್ಕೆ ಲಾಕ್ ಮಾಡಿ, ಹಾಗೆ ಪುನಃ ಮತ್ತೊಮ್ಮೆ ಲಾಕ್ ಮಾಡಿ. ಹೀಗೆ ಇದು ಕಾಣುತ್ತೆ. ಇದೇ ಪ್ಯಾಟರ್ನನ್ನು ಕಂಟಿನ್ಯೂ ಆಗಿ ಮಾಡಿ. ಹೀಗೆ ಇದನ್ನು ಕಂಪ್ಲೀಟಾಗಿ ಆರ್ಚ್ ಮಾಡಿದ ನಂತರ ಇಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡಿದ್ವಿ, ಇಲ್ಲಿ ಲಾಕ್ ಮಾಡಿ. ಈಗ 3 ಚೈನ್ ಹಾಕಿ, ಇಲ್ಲಿ ಲಾಕ್ ಮಾಡಿದ್ವಲ್ಲ, ಇಲ್ಲಿಗೆ ಲಾಕ್ ಮಾಡಿ. ಈಗ ಇದು 3 ಚೈನನ್ನು ಬಿಟ್ಟು ಇಲ್ಲಿಂದನೇ ಡಬಲ್ ಕ್ರೋಶಾ ಹಾಕಿ, ಎರಡು ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ. ಈಗ 3 ಚೈನ್ ಹಾಕಿ, 1 2 3, ಒಂದು ಬೀಡ್ಸನ್ನು ಹಾಕಿ, ಇದು ಡಬಲ್ ಕ್ರೋಶಾ ಹಾಕಿದ್ವಲ್ಲ, ಈ ಕಂಬಕ್ಕೆ ಲಾಕ್ ಮಾಡಿ, ಮತ್ತೊಮ್ಮೆ ಹಾಗೆ ಲಾಕ್ ಮಾಡಿ. ಈಗ ಕ್ರೋಶಾ ಮೇಲೆ ಥ್ರೆಡ್ ತೆಗೆದುಕೊಂಡು ಈ ಬೀಡ್ಸನ್ನು ಪಕ್ಕದಲ್ಲಿ, ಅಂದರೆ ಬೀಡ್ಸ್ ಇಲ್ಲಿದೆ ಅಲ್ವಾ, ಈ ಎಡ್ಜಲ್ಲಿ ಹೋಗಿ ಡಬಲ್ ಕ್ರೋಶಾ ಹಾಕಿ. ಎರಡು ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ. ಈಗ 3 ಚೈನ್ ಹಾಕಿ, ಒಂದು ಬೀಡ್ಸ್ ಹಾಕಿ, ಈ ಡಬಲ್ ಕ್ರೋಶಾ ಹಾಕಿದ ಕಂಬಕ್ಕೆ ಲಾಕ್ ಮಾಡಿ, ಪುನಃ ಮತ್ತೊಮ್ಮೆ ಹಾಗೆ ಲಾಕ್ ಮಾಡಿ. ಇದೇ ಪ್ಯಾಟರ್ನನ್ನು ಕಂಪ್ಲೀಟ್ ಮಾಡಿದಾಗ ಈ ರೀತಿ ಆಗುತ್ತೆ. ಡಿಸೈನ್ ಕಂಪ್ಲೀಟ್ ಆದ ಮೇಲೆ ಹೀಗೆ ಕಾಣುತ್ತೆ. ಇಲ್ಲಿ ಮಧ್ಯದಲ್ಲಿ ಕುಚ್ಚನ್ನು ಕಟ್ಟಬೇಕು, ಇಲ್ಲಿ ಪ್ರಾರಂಭದಲ್ಲಿ ಮತ್ತು ಅಂತ್ಯದಲ್ಲಿ ಕುಚ್ಚನ್ನು ಕಟ್ಟಬೇಕು. ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.